ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನಲ್. ನಾನು ನೋಡ್ರಿ ಇವತ್ತು ಹಳ್ಳಿ ಸ್ಟೈಲ್ನಲ್ಲಿ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸಿಂಪಲಾಗಿ ಯಾವ ರೀತಿ ಮಾಡ್ತಾರೆ ಅಂತೇಳಿ ನಾನಿವತ್ತು 2 kg ಉಪ್ಪಿಟ್ಟನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. 2 kg ರವೆ ಉಪ್ಪಿಟ್ಟು ನೋಡಿರಿ ಹೇಗೆ ಮಾಡೋದು ಅಂತೇಳಿ. ಈ ವಿಡಿಯೋ ರೆಸಿಪಿ ಇಷ್ಟ ಅನಿಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಬೆಲ್ಲೈಕನ್ನ ಪ್ರೆಸ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡಿದೆ. ನೋಡಿರಿ ಸೂಪರ್ ಟೇಸ್ಟಿ ಆದಂಥ ಹಳ್ಳಿ ಸ್ಟೈಲ್ನಲ್ಲಿ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿರಿ, ಇಲ್ಲಿ ಒಂದು ದೊಡ್ಡ ಪಾತ್ರೆಯಲ್ಲಿ ನಾನು ಒಂದು 3 ಕಪ್ನಷ್ಟು ಎಣ್ಣೆನ ಹಾಕ್ತಾಯಿದ್ದೀವಿ. ನೋಡಿರಿ, ಇಲ್ಲಿ ನಾನು 2 kg ಅಷ್ಟು ರವದ್ದು ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಕರಿಬೇವು, ಹಸಿ ಕೊತ್ತಂಬರಿ ಮತ್ತು ಹಸಿಮೆಣಸಿನ್ಕಾಯಿ, ಒಂದು 6 ಉಳ್ಳಾಗಡ್ಡೆ, ಅಂದರೆ ದೊಡ್ಡ ಸೈಜಿನ 6 ಉಳ್ಳಾಗಡ್ಡಿನ ಕಟ್ ಮಾಡಿ ತೊಗೊಂಡಿದ್ದೀವಿ. ಇಲ್ಲಿ ಎಣ್ಣೆ ತುಂಬ ಬಿಸಿಯಾಗಿತ್ತು. ಕೆಳಗೆ ಇಳಿಸ್ಬಿಟ್ಟು ಜೀರಿಗೆ, ಸಾಸಿವೆ ಮತ್ತು ಉದ್ದಿನ ಬೇಳೆನ ಹಾಕ್ತಾಯಿದ್ದೀನಿ. ನೋಡಿರಿ, ಚೆನ್ನಾಗಿ ಅದು ಚಿಟ್ಪಟ ಅಂತ ಸಿಡಿದ ಮೇಲೆ ಮತ್ತು ನಾವು ಒಲೆ ಮೇಲೆ ಇಡೋಣ. ಅಂದರೆ ಓವರ್ ಹೀಟ್ ಆಗಿತ್ತು ಎಣ್ಣೆ, ಹಾಗಾಗಿ ಸ್ವಲ್ಪ ಕೆಳಗೆ ಇಳಿಸ್ಬಿಟ್ಟು ಅದನ್ನು ಒಗ್ಗರಣೆ ಹಾಕ್ತಾಯಿದ್ವಿ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಅಂತ ಹೇಳಿ ನಾನಿವತ್ತು ಕಟ್ಟಿಗೆ ಒಲೆನೇ ಮಾಡ್ತಾಯಿದ್ದೀವಿ. ಜಾಸ್ತಿ ಇರೋದ್ರಿಂದ ಫಂಕ್ಷನ್ನಲ್ಲಿ ಇದೇ ಥರ ಮಾಡೋದು. ಈಗ ನೋಡ್ರಿ, ಒಗ್ಗರಣೆಗೆ ಕರಿಬೇವು, ಕೊತ್ತಂಬರಿ ಸೊಪ್ಪು ಮತ್ತು ಎಣ್ಣೆಲೇ ಉಳ್ಳಾಗಡ್ಡಿ, ಹಸಿಮೆಣಸಿನ್ಕಾಯಿ ಎಲ್ಲದನ್ನು ಹಾಕ್ತಾಯಿದ್ದೀವಿ. ನೋಡಿರಿ, ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಡ್ರಿ. ಸ್ವಲ್ಪನೇ ಎಲ್ಲದನ್ನು ಹಾಕಿ ಸರಿಯಾಗಿ ಫ್ರೈ ಮಾಡಿಕೊಡ್ರಿ. ನೋಡಿರಿ, ನಮ್ಮ ಉತ್ತರ ಕರ್ನಾಟಕದ ಸ್ಟೈಲು, ಹಳ್ಳಿ ಸ್ಟೈಲ್ ಯಾವ ಥರ ಉಪ್ಪಿಟ್ಟು ಮಾಡ್ತಾರೆ ಅಂಥೇಳಿ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಿಕೊಡ್ರಿ. ಉಳ್ಳಾಗಡ್ಡಿ ಚೆನ್ನಾಗಿ ಫ್ರೈ ಆಗಬೇಕು, ಅಲ್ಲಿವರೆಗೂ ಇದನ್ನು ಸರಿಯಾಗಿ ಫ್ರೈ ಮಾಡಿಕೊಡ್ರಿ. ನೋಡಿರಿ, ಈ ಥರ ಮೆತ್ತಗೆ ಆಗೋವರೆಗೂ, ಅಂದರೆ ಕಲರ್ ಸ್ವಲ್ಪ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಡ್ರಿ. ನೋಡಿ, ಇವಾಗ ಸರಿಯಾಗಿ ಫ್ರೈ ಆಗಿದೆ. ಇದಕ್ಕೆ ನಾನು ಯಾವ ಪಾತ್ರೆಯಲ್ಲಿ ನೀವು ರವೆನ ತೊಗೊಂಡಿರ್ತೀರ, ಅಂದರೆ ರವೆನ ನೀವು ಎಷ್ಟು kg ತೊಗೊಂಡಿರ್ತೀರ ಅದನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಅಳತೆ ಮಾಡಿ. ಅದೇ ಪಾತ್ರೆಯಲ್ಲಿ ನೀವು 3ರಷ್ಟು ನೀರು ಹಾಕಬೇಕು. ನಾನೀಗ ಸ್ಟೀಲ್ ಪಾತ್ರೆ ಅಳತೆ ರವೆ ತೊಗೊಂಡಿದ್ದೀನಿ. ಆ ಪಾತ್ರೆಯಿಂದ 3 ಪಾತ್ರೆಯಷ್ಟು ನೀರು ಹಾಕ್ತಾಯಿದ್ದೀನಿ. 2 kg ರವೆ ಅಂದರೆ ಒಂದು ಪಾತ್ರೆಯಲ್ಲಿ ಸರಿಯಾಗಿ ಒಂದು ಪಾತ್ರೆ ಆಯಿತು. ಅದರ 3ರಷ್ಟು ನಾನು ನೀರನ್ನು ಹಾಕ್ತಾಯಿದ್ದೀನಿ. ತುಂಬ ಸಾಫ್ಟಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿ ಬರುತ್ತೆ ಇದರಲ್ಲಿ ಮಾಡಿರಿ ನೀವು. ಈಗ ನೋಡಿರಿ, 3ರಷ್ಟು ನೀರನ್ನು ಹಾಕಿದೆ. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಬೆಲ್ಲವನ್ನು ಹಾಕಿರಿ, ಇಷ್ಟ ಇದ್ದವರು. ನೋಡಿ, ಚೆನ್ನಾಗಿ ಕುದಿ ಬರ್ತಾ ಇದೆ. ನೀರು ಚೆನ್ನಾಗಿ ಕುದಿಬೇಕು. ಈಗ ಇದಕ್ಕೆ ರವೆ ಹಾಕಿ ಚೆನ್ನಾಗಿ ಇದನ್ನು ತಿರುಗಿಸ್ಬೇಕು. ನೋಡಿರಿ, ಜಾಸ್ತಿ ಇರೋದ್ರಿಂದ ಒಬ್ಬರು ಹಾಕಿ ಒಬ್ರು ತಿರುಗಿಸ್ರಿ. ಇದನ್ನು ಜಾಸ್ತಿ ಹೊತ್ತು ನಾವು ಕುದಿಯೋಕ್ಕೆ ಬಿಡೋ ಅವಶ್ಯಕತೆ ಇಲ್ಲ. ನೋಡಿರಿ, ಸ್ವಲ್ಪ ಕುದ್ರೆ ಸಾಕು, ಉಪ್ಪಿಟ್ಟು ರೆಡಿ ಆಗುತ್ತೆ. ಅಂದರೆ ನಾವು ಇದನ್ನು ನೀರು ಇರುವಾಗಲೇ ಕೆಳಗೆ ಇಳಿಸ್ಬೇಕು. ನೋಡಿರಿ, ಈ ಥರ ತಿರುಗಿಸ್ತಾ ಕುದಿಸ್ರಿ, ಇಲ್ಲ ಅಂದರೆ ಗಂಟಾಗ್ಬಿಡುತ್ತೆ. ಈಗ ನೋಡಿರಿ, ನೀರು ಇರುವಾಗಲೇ ಇಳಿಸಿ ಒಂದು 5 ನಿಮಿಷ ಅಳ್ಳಕ್ಕೆ ಬಿಟ್ಬಿಟ್ರೆ ಈ ಥರ ಉಪ್ಪಿಟ್ಟು ರೆಡಿ ಆಗುತ್ತೆ. ನೋಡಿರಿ, ನಾವು ಈ ಥರ ಚುರುಮುರಿ ಹಾಕ್ಕೊಂಡು ತಿನ್ನೋದು ಉತ್ತರ ಕರ್ನಾಟಕದ ಸ್ಟೈಲಲ್ಲಿ. ಎಲ್ಲ ಫಂಕ್ಷನ್ಗಳಲ್ಲಿ ಇದೇ ರೀತಿ ಉಪ್ಪಿಟ್ಟು ಮಾಡ್ತೀವಿ. ನೋಡಿರಿ ಹೇಗೆ ಕಾಣಿಸ್ತಾ ಇದೆ ಅಂಥೇಳಿ. ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿರಿ, ನಾವು ಯಾವುದೇ ಫಂಕ್ಷನ್ಗಳಲ್ಲಿರಲಿ ಉಪ್ಪಿಟ್ಟನ್ನು ಈ ಥರ ಬೆಳ್ಳುಳ್ಳಿ ಚುರುಮುರಿ ಜೊತೆನೇ ತಿನ್ನೋದು. ಈ ಚುರುಮುರಿ ರೆಸಿಪಿನೂ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ನೋಡಿರಿ, ನಮ್ಮ ಚಾನಲ್ನಲ್ಲಿದ್ದ ಸರ್ಚ್ ಮಾಡಿ. ಆದರೆ ಉಪ್ಪಿಟ್ಟು ಮಾತ್ರ ನೀವು ನೀರಿರುವಾಗಲೇ ಕೆಳಗೆ ಇಳಿಸ್ಬೇಕು. ಅಂದರೆ ಒಂದು 10 ನಿಮಿಷ ಅರಳೋಕೆ ಬಿಟ್ಟರೆ ಚೆನ್ನಾಗಿ ಅರಳ್ಕೊಳ್ಳುತ್ತೆ ಉಪ್ಪಿಟ್ಟು, ಜಾಸ್ತಿ ಹೊತ್ತು ಕುದಿಸ್ಬಾರ್ದು. ನೋಡಿರಿ, ನಮ್ಮ ಹಳ್ಳಿ ಕಡೆ ಸ್ಟೈಲ್ ಉಪ್ಪಿಟ್ಟು ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಅನಿಸಿದರೆ ನಮ್ಮ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿ. ವಿಡಿಯೋ ರೆಸಿಪಿ ಇಷ್ಟ ಅನಿಸಿದರೆ ನೋಡಿರಿ, ಲೈಕ್ಸ್ ಮಾಡಿರಿ. ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂಥೇಳಿ. ನೀವು ಕೂಡ ಇಷ್ಟಪಡ್ತೀರಾ ಈ ಸ್ಟೈಲ್ನಲ್ಲಿ ಒಂದು ಸರಿ ಟ್ರೈ ಮಾಡಿ ನೋಡಿರಿ, ಹೇಗಿತ್ತು ಅಂತ ತಿಳಿಸಿ. ಬಾಯ್.